ಈ ಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ಸ್ವಾಮಿ ಪ್ರಣವಾನಂದ ಮಹಾರಾಜರ 4ನೆಯ ಸ್ಮರಣೋತ್ಸವ ಈ ಒಂದು ಶುಭ ಕಾರ್ಯಕ್ರಮದಲ್ಲಿ ಬೆಂಗಳೂರಿನಿಂದ ಆಗಮಿಸಿದಂಥ ನಂದಿನಿ ಪ್ರಸಾದ್ ದಂಪತಿಗಳು, ಅವರ ಪರಿವಾರದವರು ಮತ್ತು ಯರಗಂಬಳಿಯ ಸಮಸ್ತ ಭಕ್ತರು, ನಮ್ಮ ಸುರೇಶ್ ಅವರು ಎಲ್ಲ ವಿಜೇಕೆಯಿಂದ ಬಂದಿರುವ ಮಕ್ಕಳಿಗೂ, ಆಮೇಲೆ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ ಆದಂಥ ಅರವಿಂದ್ರವರಿಗೂ, ಇನ್ನೂ ಆಗಮಿಸಿದ ಸಮಸ್ತ ಮೈಸೂರಿನ ಭಕ್ತರು ತಮಗೆಲ್ಲರಿಗೂ ಕೂಡ ಪ್ರಣಾಮಗಳು. ಸ್ವಾಮಿ ಪ್ರಣವಾನಂದ ಮಹಾಸ್ವಾಮೀಜಿಯವರು 18-20 ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿದ್ದುಕೊಂಡು ಅವರು ತಮ್ಮ ಊರ್ಜಾ ಶಕ್ತಿಯಿಂದ, ಆಧ್ಯಾತ್ಮಿಕ ಅಲೌಕಿಕ ಶಕ್ತಿಯಿಂದ ಈ ಕ್ಷೇತ್ರದಲ್ಲಿ ದಿವ್ಯಾನುಭೂತಿಯನ್ನು ಅನುಭವಿಸಿದ್ದಾರೆ. ಅವರು ಮೌನವಾಗಿ ಎಲ್ಲರಿಗೂ ಕೂಡ ದಿವ್ಯೋಪದೇಶಗಳ ಮುಖಾಂತರ ಹಲವಾರು ಜನರಿಗೆ, ಭಕ್ತರಿಗೆ ಪ್ರೇರಣೆ, ಪ್ರೋತ್ಸಾಹವನ್ನು ನೀಡಿದ್ದಾರೆ. ಮತ್ತು ಅವರು ಯಾವಾಗಲೂ ಮೌನವಾಗಿ ಅನೇಕ ಸಾಧನೆಗಳನ್ನು ಮಾಡಿದವರು. ಈ ಪ್ರಕೃತಿಯ ಮಧ್ಯದಲ್ಲಿ ಹಲವಾರು ವರ್ಷಗಳ ಕಾಲ ಪ್ರಕೃತಿಯ ಮೌನಾನುಭೂತಿಯನ್ನು ಅನುಭವಿಸಿದ್ದಾರೆ. ಅದಕ್ಕಾಗಿ ಅವರ ಅನನ್ಯವಾಗಿ ಸೇವೆ ಮಾಡಿದಂಥವರು ನಮ್ಮ ಬೆಂಗಳೂರಿನ ಭಕ್ತರಾದಂಥ ನಂದಿನಿ ಪ್ರಸಾದರವರು ಮತ್ತು ಯರಗಂಬಳ ಭಕ್ತರು ಎಲ್ಲರೂ ಕೂಡ ತನು ಮನ ಭಾವ ಧನಗಳಿಂದ ಅವರ ಸೇವೆಯನ್ನು ಮಾಡಿ ಗುರುಕೃಪೆಗೆ ಪಾತ್ರರಾಗಿದ್ದಾರೆ. ನಮ್ಮ ಜೀವನದ ಯಾವುದೇ ಕ್ಷೇತ್ರದಲ್ಲಿ ಯಶಸ್ವಿ ಪಡೆದುಕೊಳ್ಳಬೇಕಾದ್ರೆ ಮೊಟ್ಟ ಮೊದಲು ಗುರು ಅಂತನ್ನೋದು ಬೇಕು ನಮಗೆ. ಅದಕ್ಕೆ ಭರ್ಗೋ ಸಾಕ್ಷಾತ್ ನರಾಕೃತಿ. ಯಾವುದೇ ಕಾರ್ಯದ ಯಶಸ್ವಿಗೆ, ಸಫಲತೆಗೆ ಗುರುವಿನ ಕೃಪೆ ಭಾಳ ಮಹತ್ವದ್ದು. ಆಧ್ಯಾತ್ಮದಲ್ಲಿ ಭಕ್ತಿ ಕ್ಷೇತ್ರ, ಜ್ಞಾನಕ್ಷೇತ್ರ, ಮುಕ್ತಿ ಕ್ಷೇತ್ರವನ್ನು ತಲುಪಬೇಕಾದ್ರೆ ಮೊಟ್ಟ ಮೊದಲು ನಮಗೆ ಮಾರ್ಗದರ್ಶನ ಮಾಡುವವರು ಅಂತಂದರೆ ಗುರುಗಳು. ಕತ್ತಲೆಯಿಂದ ಬೆಳಕಿನ ಕಡೆ, ಅಸತ್ಯದಿಂದ ಸತ್ಯದೆಡೆಗೆ, ಮೃತ್ಯುವಿನಿಂದ ಅಮೃತತ್ವದ ಕಡೆ ನಮ್ಮನ್ನು ಜ್ಯೋತಿಗೆ ಕಡೆ ಕರೆದುಕೊಂಡು ಹೋಗುವಂಥವರು ಗುರುಗಳು. ಅಷ್ಟೆಲ್ಲ ಹೃದಯದಲ್ಲಿ ಭಕ್ತಿಯ ದೀಪ, ತಲೆಯಲ್ಲಿ ಜ್ಞಾನದ ದೀಪವನ್ನು ಹುಟ್ಟಿಸಿ ಜೀವನದ ಸರ್ವಾಂಗೀಣ ವಿಕಾಸಕ್ಕೆ ಗುರುವಿನ ಪಾತ್ರ ಭಾಳ ಮಹತ್ವವಾಗ್ತದೆ. ಮತ್ತು ಮನೆಗಳಲ್ಲಿ ಕೂಡ ಎಷ್ಟೇ ಕಷ್ಟ ಸುಖಗಳ ಮಧ್ಯದಲ್ಲಿ ಸದಾ ಆಧ್ಯಾತ್ಮಿಕ ಮಾತುಗಳೊಂದಿಗೆ ಪ್ರೇರಣೆ, ಪ್ರೋತ್ಸಾಹವನ್ನು ಕೊಟ್ಟು ಧೈರ್ಯ, ಆತ್ಮವಿಶ್ವಾಸವನ್ನು ತುಂಬುವಂಥವರು ಗುರುಗಳು. ಅದಕ್ಕಂಥ ಶ್ರೇಷ್ಠ ಪ್ರಣವಯೋಗಿಗಳು ಈ ಪ್ರಕೃತಿಯ ಮಧ್ಯದಲ್ಲಿ ಸದಾ ಓಂಕಾರ ನಾದರೂಪವಾಗಿದ್ದುಕೊಂಡು ಎಲ್ಲರಿಗೂ ಆಶೀರ್ವಾದವನ್ನು ಮಾಡಿದ್ದಾರೆ. ಅಂಥ ಪೂಜ್ಯರ ಸ್ಮರಣೋತ್ಸವದ 4ನೇ ಸ್ಮರಣೋತ್ಸವದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೇವೆ. ಈಗ ಒಂದು ಪ್ರಸಾದವನ್ನು ಎಲ್ಲ ಮಾಡಿಸಿದ್ದಾರೆ ಮತ್ತು ಭಜನೆ ಅಂತೂ ಸುಂದರವಾಗಿ ಹಾಡಿದ್ದಾರೆ. ತಾವೆಲ್ಲ ಕೂಡ ನಮ್ಮ ವಿಜಯಕ್ಕೆ ಮಕ್ಕಳು ಕೂಡ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸ್ತಾ ಇದ್ದೀರಿ. ನಮ್ಮ ಸುರೇಶ್ ಅವರು, ನಮ್ಮ ಸರ್ ಅವರು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಬಂದು ಪ್ರೇರಣೆ, ಪ್ರೋತ್ಸಾಹ ನೀಡುತ್ತಿದ್ದಾರೆ. ಅವರಿಗೂ ಬೇರೆ ಬೇರೆ ಭಾಗದಿಂದ ಬಂದಿರುವಂಥ ತಮಗೆಲ್ಲರಿಗೂ ಕೂಡ ವಂದಿಸಿ, ತಮಗೂ ಸದಾ ಗುರುಕೃಪೆ ಇರಲಿ. ನಾಳೆ ಮಹಾಶಿವರಾತ್ರಿ, ಶಿವನ ಅನುಗ್ರಹವನ್ನು ಪಡೆದುಕೊಳ್ಳೋದಕ್ಕಾಗಿ ನಾವು ಯಾವುದೇ ಒಂದು ಬಿಲ್ಪತ್ರ ಆಗಲಿ, ಒಂದು ಮಂತ್ರ ಆಗಲಿ, ಒಂದು ಯಾವುದೇ ಪೂಜೆ ಆಗಲಿ ಸಮರ್ಪಣಾ ಭಾವದಿಂದ, ಭಕ್ತಿಯಿಂದ ಏನೇ ಅರ್ಪಿಸಿದರೂ ಕೂಡ ಶಿವನ ಅದನ್ನು ಸ್ವೀಕರಿಸಿ ನಮಗೆ ಅನುಗ್ರಹಿಸುವ ಮಹಾದೇವನಾಥ, ಎಲ್ಲ ದೇವಾದಿದೇವ ಮಹಾದೇವನು ಅಂತ ಶಿವನ ಕೃಪೆ ನಮಗೆಲ್ಲರಿಗೂ ಸದಾ ಇರಲಿ ಅಂತ ಆಶಿಸಿ, ಮತ್ತು ಈ ವನದೇವತೆಯ ಮಧ್ಯದಲ್ಲಿ ನಾವೆಲ್ಲ ಇರೋದೇ ಒಂದು ಭಾಗ್ಯ. ಇದು ನಮ್ಮ ತಲೆಗೆ, ಮತಿಗೆ ಯಾವಾಗಲೂ ಶಾಂತಿಯನ್ನು, ತಂಪನ್ನು ನೀಡುವಂಥ ಈ ಪ್ರಕೃತಿ ದೇವತೆ. ಅದಕ್ಕಿಂತ ಪ್ರಕೃತಿ ದೇವತೆಯಲ್ಲಿ ತಾವೆಲ್ಲ ಶಿಕ್ಷಣವನ್ನು ಪಡೆದುಕೊಳ್ತಾ ಇದ್ದೀರಿ. ಮತ್ತು ಎಲ್ಲಕ್ಕಿಂತ ಮಹತ್ವದ್ದು ಅಂತಂದರೆ ಪ್ರಸಾದ. ಅದು ಊಟ ಮಾಡಿಸಿ ಸಂತೋಷ ಪಡ್ತಾರೆ ಅವರು, ಊಟ ಮಾಡಿ ಸಂತೋಷ ನಾವು ಪಡ್ತೀವಿ. ಅದಕ್ಕಾಗಿ ಆತಿಥ್ಯ ಯೋಗ ಅಂತನ್ನೋದು, ದಾಸೋಹ ಯೋಗ ಅಂತನ್ನೋದು ಭಾಳ ಶ್ರೇಷ್ಠವಾದದ್ದು. ಅವರಿಗೂ ಕೂಡ ಪ್ರಣವಾನಂದ ಮಹಾಸ್ವಾಮೀಜಿಯವರ, ನಿರ್ಮಲಾನಂದ ಸ್ವಾಮೀಜಿಯವರ ಗುರುಕೃಪೆ ಸದಾ ನಮ್ಮ ನಂದಿನಿ ಪ್ರಸಾದ್ ಅವರ ಪರಿವಾರದ ಮೇಲೆ ಮತ್ತು ಎಲ್ಲ ಭಕ್ತರ ಮೇಲೆ ಸದಾ ಇರಲಿ ಅಂತ ಆಶಿಸಿ, ಯರಗಂಬಳಿಯವರು ಹೀಗೆ ಹಾಡ್ತಾ ಇರಲಿ, ಪ್ರಸಾದ ಮಾಡಿಸ್ತಾ ಇರಲಿ, ಮಾಡ್ತಾ ಇರಲಿ, ಅವರೆಲ್ಲರ ಆರೋಗ್ಯವಾಗಿರಲಿ, ಶಿವನ ಕೃಪೆ ಸದಾ ಅವರಿಗೆಲ್ಲ ಇರಲಿ ಅಂತ ಆಶಿಸಿ, ಮತ್ತು ಮಕ್ಕಳು ಶ್ರೇಷ್ಠ ವಿದ್ಯಾವಂತರಾಗಿ ಈ ಕಾಡಿನ ಮಲ್ಲಿಗೆಗಳಾಗಿ, ಪ್ರತಿಭೆಗಳಾಗಿ ಹೊರಹೊಮ್ಮಲಿ. ಅದಕ್ಕಾಗಿ ಗುರುಕೃಪೆ, ಶಿವಕೃಪೆ ಇರಲಿ ಅಂತ ಪ್ರಾರ್ಥಿಸಿ
ಮಾತು ನಂದಿನಿ ಪ್ರಸಾದ್ ಅವರು ಒಂದೆರಡು ಮಾತು ಹೇಳ್ತಾರೆ. ಆ ಬಳಿಕ ಸಮಾಪ್ತಿ ಮಾಡೋಣ. ಆ ಬಳಿಕ ಇಲ್ಲೇ ಕುಳಿತು ಎಲ್ಲ ಪ್ರಸಾದ ಮಾಡೋಣ. ಮಕ್ಕಳು ಬಂದು ತುಂಬ ಸಂತೋಷ. ಮುಂದಿನ ಅವರಲ್ಲಿ ಎಲ್ಲ ಜ್ಞಾನ ಏನಿರುತ್ತೆ, ನಾವೇನೋ ಮಾಡಿಸ್ತಿಲ್ಲ ಅಥವಾ ಮಾಡ್ತಿರೋದ್ರಿಂದ ಪರಮತೆ ಇಲ್ಲ ಅಂತ ನಮ್ಮದು ಮೇಲಿರೋರು ಡಿವೈನ್ ಕಾಣಗತ ಎನರ್ಜೀಸ್ ಮಾಡಿಸಿ ನಾವು ಮಾಡೋದಕ್ಕೇನಿಲ್ಲ. ಮಾಡ್ತಿರೋರೆಲ್ಲ ಇವರು ಬೆಳಗಂಬಳ್ಳಿಯವರು. ಗುರು ಮಾಡ್ತಿಲ್ಲ, ಅವ್ರ ಗುರು ಮಕ್ಕಳು. ಅವರ ಆ ಮನಸ್ಸು ಎಲ್ಲದಕ್ಕಿಂತ ಬೇಕಾಗಿರೋದು ಆ ಒಳ್ಳೆ ಚಿತ್ತ ಶುದ್ಧಿಯಾದ ಒಂದು ಮನಸ್ಸು. ಶುದ್ಧಾತ್ಮ ಅಂತ ಹಾಕಿದ್ದಾರೆ ನಮ್ಮ ಪ್ರಣವಾನಂದರು ಇದ್ರ ಮೇಲೆ ಅಲ್ವಾ. ಶುದ್ಧಾತ್ಮ ಅಂದರೆ ಆತ್ಮ ಹಾಗೆ ಶುದ್ಧ ಆಗೋದು ನಮ್ಗೆ ಅರ್ಥ ಆಗಲ್ಲ. ನಾವು ಮಾಡೋ ಕರ್ಮಯೋಗದಲ್ಲೇ ಗೊತ್ತಾಗಬೇಕಾಗಿದೆ. ಆಮೇಲೆ ನಾನು ಅನ್ನೋ ಅಂಶ ಸೇರಿದಿರ ಮಾಡೋದೇ ಇದು ಅಂತ ನಾನು ತಿಳ್ಕೊಂಡಿರೋ ಒಂದು ಹೇಳ್ತಾರೆ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಸದಾಚನ ಮಾತು ಕರ್ಮ ಫಲೇತು ಮಾತೆ ಕರ್ಮ. ಸೊ ಕರ್ಮ ಫಲ ಅಪೇಕ್ಷೆ ಇಲ್ಲದೆ, ಪ್ರತಿಫಲ ಅಪೇಕ್ಷೆ ಇಲ್ಲದೆ ಮಾಡೋ ಕಾರ್ಯದಲ್ಲಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡೇ ಮಾಡ್ತಾರೆ ಅಂತ ಒಂದು ಕೃಷ್ಣ ಹೇಳಿರೋದು ಅದು ಸತ್ಯವಾದ ಮಾತು. ನಾವು ಸದಾ ನಮಗೆ ಕಟಾಕ್ಷದಿಂದ ಹೀಗೆ ಆರೋಗ್ಯ ಕೊಟ್ಟು ಶಕ್ತಿ ಕೊಡಲಿ. ಪುನರಾಗಮನಯಾಚ ಅಂತ ವರ್ಷ ಹೀಗೆ ಬಂದು ಮಾಡೋ ಹಾಗೆ ಒಂದು ಇದು ಸಿಕ್ಕಿ ಮಾಡೋಕ್ಕೆ ಇಲ್ಲೊಂದು ಗುರು ಕೃಪೆಯಿಂದ ನಡೀತಾ ಇದೆ. ಸೊ ಆ ಪರಮಾತ್ಮ ಗುರುಗಳಿಂದ ನಡೀತಿದೆ. ನಾವಂತೂ ಏನು ಮಾಡಿಲ್ಲ, ನಾವೆಲ್ಲ ನಿಮಿತ್ತ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಿ ಹೇಳಿ ನಾಳೆ ಶಿವರಾತ್ರಿ ಇರೋದ್ರಿಂದ ಒಂದು 11 ಮಂತ್ರ ಹೇಳ್ಬಿಡೋಣ. ನಾನು ಮುಂದೆ ಹೇಳ್ತೇನೆ, ನೀವಿಂದ ಹೇಳಿ. ಸೀದಾ ಕೊಡಿ ಎಲ್ಲರೂ. ನಮಃ ಶಿವಾಯ. ಓಂ ನಮಃ ಶಿವಾಯ. ನಮಃ ಶಿವಾಯ. ಓಂ 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 ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸರ್ವಶ್ರೀ ಗುರುಭ್ಯೋ ನಮಃ. ಹರ ಹರ ಮಹಾದೇವ್. ಹರ ಹರ ಮಹಾದೇವ್. ಹರ ಹರ ಮಹಾದೇವ್. ಹರ ಹರ ಮಹಾದೇವ್. ಬಂ ಬಂ ಭೋಲೆ. ಭಂ ಭಂ ಭೋಲೆ. ಬಂ ಬಂ ಭೋಲೆ. ಶಿವ ಶಂಭೋ ಶಂಕರ ಮಹಾದೇವ್. ಶಿವ ಶಂಭೋ ಶಂಕರ ಮಹಾದೇವ್. ಈ ಒಂದು ಶುಭ ಸಂದರ್ಭದಲ್ಲಿ ಪೂಜ್ಯ ಪ್ರಣವಾನಂದರನ್ನು ಸಂಸ್ಮರಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳಿಗೆ ಪೂಜ್ಯ ಸ್ವಾಮೀಜಿಯವರಿಗೆ ಹಾಗೆ ಈ ಒಂದು ಪ್ರಸಾದ ವ್ಯವಸ್ಥೆಯನ್ನು ಮಾಡುವಂಥ ಪ್ರಸಾದ ಅವರಿಗೆ ಎಲ್ಲ ಗುರುಹಿರಿಯರಿಗೆ ಎಲ್ಲರಿಗೂ ಕೂಡ ಪೂರ್ವಕವಾಗಿ ಪ್ರಸಾದವನ್ನು ಸ್ವೀಕರಿಸ್ತಾರೆ.
ಆಗಲೇ ಎಲ್ಲ ಪ್ರಸಾದ ಮಾಡಿರಿ, ಎಲ್ಲರೂ ಇಲ್ಲೇ ಕುಳಿತುಕೊಂಡು नीलकंठ तुम शरणम शिव असुरन कांदन भव दुख भांजन सेवा के प्रतिपाला बम आवागमन निवारि भुन शंकर भज शिव बारंबार। ओम शिव हर शंभु सदा शिव सा हरे हरे सदा सदा शिव सा। ओम जय जय शंभु सदा शिव सा हरे हरे सदा सदा शिव सा। ओम वंदे देव उमापतिं सुरगुरुं वंदे जगत्कारणं वंदे पन्नगभूषणं मृगधरं वंदे पशूनां पतिं वंदे सूर्यशशाङ्कवदननयनं वंदे मुकुन्दप्रियं वंदे भक्तजनाश्रयं च वरदं वंदे शिवं शङ्करं। हे ते भज विश्वनाथ भाद्री केदार भास्मेश्वरा भीमा शंकर बैजनाथ मंगले नागेश रामेश्वरा। ओंकार मंगले स्मरण हरिहरं महाकाल मंगलका अर्जुनं ध्याये सोमनाथ मनसं एकादशे। ओम नमः देवं चंद्रकलाधर फणिधरं ब्रह्मा कृपालाधरं गौरीवामनरं प्रणोचन्द्रं रुद्राक्षमालधरं गंगारंगतरंगपिङ्गलजटा जूटोजशिरे गंगाधरं लीलाभज विश्वनाथ।